Hello everyone, myself Dr. Savin from Triple T Academy. ಈ ಒಂದು ವಿಡಿಯೋ ಮುಖಾಂತರ ನಿಮಗೆ how to crack CET exam and overcome stress. ಸೊ ಸ್ಟ್ರೆಸ್ ಫ್ರೀ ಆಗಿ ನೀವು CET ಎಕ್ಸಾಮ್ ಹೇಗೆ ಅಟೆಂಡ್ ಮಾಡಿದ್ರು ಅನ್ನೋ ಬಗ್ಗೆ ನಾವು ಕೆಲವೊಂದು ಹಿಂಟ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋನ ಲಾಸ್ಟ್ ತನಕ ಕೂಡ ಕ್ಲಿಯರ್ ಆಗಿ ವಾಚ್ ಮಾಡಿ. ಸೊ ಅದರಿಂದ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆಲ್ಸೋ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಇದೇ ತರಹ ವಿಡಿಯೋಗಳು ಜೊತೆಗೆ ಹೇಗೆ ನೀವು ಸೀಟ್ನ ತಗೊಳ್ಬೋದು, ಕೌನ್ಸಿಲಿಂಗ್ ಪ್ರೊಸೀಜರ್ ಯಾವ ಥರ ಇರುತ್ತೆ, ಪ್ರತಿಯೊಂದ್ರ ಬಗ್ಗೆ ಕೂಡ ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ವೆರಿ ಫಸ್ಟ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದಿಸ್ ವಿಡಿಯೋ ವಿತ್ ಇನ್ಫಾರ್ಮೇಷನ್ ಆಫ್ ಯಾವೆಲ್ಲ ಥಿಂಗ್ಸ್ನ ಕ್ಯಾರಿ ಮಾಡಬೇಕು ಫಾರ್ ಯುವರ್ CET ಎಕ್ಸಾಮಿನೇಷನ್. ಸೊ ಮೇಜರ್ ಆಗಿ ದಟ್ ಈಸ್ ಹಾಲ್ ಟಿಕೆಟ್, ID ಪ್ರೂಫ್ ಅಂಡ್ ಪೆನ್. ಸೊ ನೀವು ಹಾಲ್ ಟಿಕೆಟ್ ನ ನೀವು KE ವೆಬ್ಸೈಟ್ ಅಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಂಡ ನಂತರ ನೀವು ಬ್ಲಾಕ್ ಅಂಡ್ ವೈಟ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಕಲರ್ ಜೆರಾಕ್ಸ್. ಸೊ ನೀವು ಪ್ರಿಂಟ್ ಔಟ್ ತಗೊಳ್ಬಹುದು. ಹಾಗೇನೆ ಬ್ಯಾಕ್ ಸೈಡ್ ಅಲ್ಲಿ ನೀವು ಅಪ್ಲಿಕೇಶನ್ಸ್ ಏನಿದೆ ನಿಮ್ಮ ಹಾಲ್ ಟಿಕೆಟ್ ಏನಿದೆ, ಹಾಲ್ ಟಿಕೆಟ್ ಅಲ್ಲಿ ಬ್ಯಾಕ್ ಸೈಡ್ ನಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ದಾರೆ. ಆ ಇನ್ಸ್ಟ್ರಕ್ಷನ್ಸ್ ಇರುವಂತದ್ದು ಕೂಡ ನೀವು ಬ್ಯಾಕ್ ಸೈಡ್ ಅಲ್ಲಿ ಪ್ರಿಂಟ್ ತಗೊಂಡಿರಿ. ಅಂಡ್ ಪ್ಲೀಸ್ ರೀಡ್ ದಟ್ ಆಲ್ಸೋ. ಒನ್ಸ್ ಅಗೇನ್ ನೀವು ಅದು ರೀಡ್ ಮಾಡೋಕ್ಕೂ ಕೂಡ ಟೈಮ್ನ ಕೊಡಬೇಕಾಗುತ್ತೆ. ಸೊ ಹಾಗಾದ್ರೆ ಇದರಲ್ಲಿ ನಿಮಗೆ ಸಪೋಸ್ ನೀವು ಅಪ್ಲಿಕೇಶನ್ಸ್ ಅಲ್ಲಿ ಏನಾದರೂ ಫೋಟೋ ಹಾಕಿಲ್ಲ ಅಂತ ಹೇಳಿದ್ರು ಕೂಡ ಈ ಒಂದು ಫೋಟೋನ ನೀವು ತಗೊಂಡ್ಬಿಟ್ಟು ಅದ್ರ ಮೇಲೆ ಪೇಸ್ಟ್ ಮಾಡ್ಕೊಂಡು ಹೋಗಿ, ಇಲ್ಲಾಂದ್ರೆ ಬೇರೆ ಫೋಟೋನ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಏನಾದ್ರು ಮಿಸ್ಟೇಕ್ ಆಗಿದ್ರು ಕೂಡ ಅಲ್ಲಿಗೊಂದು ಫೋಟೋನ ನೀವು ಒರಿಜಿನಲ್ ನಿಮ್ದು ಕರೆಕ್ಟ್ ಆಗಿರುವಂತಹ ಫೋಟೋನ ನೀವು ಅಲ್ಲಿ ಪೇಸ್ಟ್ ಮಾಡಿಬಿಟ್ಟು ನೀವು ಎಕ್ಸಾಮಿನೇಷನ್ ಅಲ್ಲಿ ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ಅದಕ್ಕೆ ಅಲೋ ಮಾಡಿದ್ದಾರೆ. ಅಂಡ್ ಜೊತೆಗೆ ನಿಮ್ಮ ಟೈಮ್ ಟೇಬಲ್ ಯಾವ ಟೈಮಿಂಗ್ಸ್ ಸ್ಟಾರ್ಟ್ ಆಗುತ್ತೆ, ಯಾವ ಟೈಮಿಂಗ್ಸ್ ಎಂಡ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಮಾರ್ನಿಂಗ್ 10 AM ಇಂದ 1 PM 3 hours ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ. 20th ಸಂಡೇ 20th ನಿಮಗೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. 20 minutes ಬಿಫೋರ್ ನೀವು ಎಕ್ಸಾಮಿನೇಷನ್ ಹಾಲಿಗೆ ಎಂಟ್ರಿ ಕೊಡಬೇಕಾಗುತ್ತೆ ವಿತ್ ದಿಸ್ ಹಾಲ್ ಟಿಕೆಟ್. ಅಡಿಷನ್ ಟು ದಿಸ್, ಈ ಹಾಲ್ ಟಿಕೆಟ್ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿ ಒಂದು ID ಪ್ರೂಫ್ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಇಟ್ ವಿಲ್ ಬಿ ದ DL ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ID. ಆರ್ ಎಲ್ಸ್ ಇವಿಷ್ಟು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ದಟ್ ಈಸ್ ಯುವರ್ 6th ಸೆಮಿಸ್ಟರ್ ಎಕ್ಸಾಮಿನೇಷನ್ ಅಡ್ಮಿಷನ್ ಟಿಕೆಟ್. ನೀವು 6th ಸೆಮಿಸ್ಟರ್ ಬರ್ದಿರುವಂತಹ ಹಾಲ್ ಟಿಕೆಟ್ ಏನಿದೆಯಲ್ಲ ಅದನ್ನಾದ್ರೂ ನೀವು ಕ್ಯಾರಿ ಮಾಡ್ಬೋದು. ಸಪೋಸ್ ನಿಮ್ಮ ಹತ್ರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಬೆಟರ್ ವೇ ಇಸ್ ಟು ಕ್ಯಾರಿ ದಿಸ್ ಒರಿಜಿನಲ್. ಪ್ಲೀಸ್ ಕೀಪ್ ಇನ್ ಯುವರ್ ಹೆಡ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಒರಿಜಿನಲ್ ಆಫ್ ಆಧಾರ್, ಇಟ್ ಮೇ ಬಿ ಪ್ಯಾನ್, ಆರ್ ಇಟ್ ಮೇ ಬಿ ಪಾಸ್ಪೋರ್ಟ್, ಆರ್ ಇಟ್ ಮೇ ಬಿ ವೋಟರ್ ID, ಆರ್ ಇವನ್ 6th ಸೆಮಿಸ್ಟರ್ ಅಡ್ಮಿಷನ್ ಟಿಕೆಟ್. ಸೊ ಇದನ್ನು ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಇದು ಇದ್ರೆ ಮಾತ್ರ ನಿಮ್ಮ ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಎಂಟ್ರಿ ಕೊಡಕ್ಕೆ ಅಲೋ ಮಾಡ್ತಾರೆ. ಸೊ ಪ್ಲೀಸ್ ಕ್ಯಾರಿ ದಿಸ್. ಅಡಿಷನ್ ಟು ದಿಸ್ ಅಂಡ್ ಎನಿ ಪೆನ್ ಲೈಕ್ ಬ್ಲಾಕ್ ಆರ್ ಬ್ಲೂ ಇಂಕ್ ಬಾಲ್ ಪಾಯಿಂಟ್ ಪೆನ್ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಪ್ಲೀಸ್ ಕ್ಯಾರಿ 2 ಪೆನ್. ಸಪೋಸ್ ಒಂದೇನಾದ್ರು ನಿಮ್ಗೆ ಏನಾದ್ರು ಇಶ್ಯೂಸ್ ಮಾಡಿದ್ರು ಕೂಡ ಅನದರ್ ಪೆನ್ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಕಂಟಿನ್ಯೂ ಮಾಡ್ಬೋದು. ಅಂಡ್ ವೆರಿ ಇಂಪಾರ್ಟೆಂಟ್ ಆಗಿದ್ದು ಬಾಲ್ ಪಾಯಿಂಟ್ ಆಗಿರಬೇಕಾಗುತ್ತೆ. ಸೊ ಬಿಕಾಸ್ ಇನ್ನು OMR ಶೀಟ್ ಅಲ್ಲಿ ನೀವು ಅದನ್ನ ರೌಂಡ್ ಅಪ್ ಮಾಡೋಕೆ ಯೂಸ್ ಮಾಡೋದ್ರಿಂದ ಸೊ ವೆರಿ ಇಂಪಾರ್ಟೆಂಟ್ ಆಗಿ. ಅಡಿಷನ್ ಟು ದಟ್ ಇದೇ ಪೆನ್ ಅನ್ನು ನೀವು ಸಾಲ್ವ್ ಮಾಡೋಕ್ಕೂ ಕೂಡ ನಿಮ್ಮ ಕ್ವಶನ್ ಪೇಪರ್ ಮೇಲೆ ಏನಿರುತ್ತಲ್ಲ ಬುಕ್ಲೆಟ್, ಅದ್ರ ಮೇಲೂ ಕೂಡ ನೀವು ಯೂಸ್ ಮಾಡ್ಕೊಂಡ್ಬಿಟ್ಟು ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಮಾಡ್ಬೋದು. ಸೊ ಮೇಜರ್ ಆಗಿ ಹಾಲ್ ಟಿಕೆಟ್, ID ಪ್ರೂಫ್ ಅಂಡ್ ಪೆನ್ ಅನ್ನ ಕ್ಯಾರಿ ಮಾಡಬೇಕು. ಅಂಡ್ ಥಿಂಗ್ಸ್ ಡು ನಾಟ್ ಕ್ಯಾರಿ, ಯಾವೆಲ್ಲ ಥಿಂಗ್ಸ್ ನ ನೀವು ಕ್ಯಾರಿ ಮಾಡಬಹುದು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮಾಡರ್ನ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಆರ್ ಮೊಬೈಲ್ ಫೋನ್, ಬ್ಲೂಟೂತ್, ಮಾರ್ಕರ್ಸ್, ವೈಟ್ ಫ್ಲೂಯಿಡ್ಸ್ ಆರ್ ಕ್ಯಾಲ್ಕುಲೇಟರ್, ವೈರ್ಲೆಸ್ ಸೆಟ್ಸ್ ಆರ್ ಪೇಪರ್, ಬುಕ್ಸ್, ನೋಟ್ಸ್, ಇದು ಯಾವುದನ್ನು ಕೂಡ ನೀವು ಕ್ಯಾರಿ ಮಾಡಂಗಿರಲ್ಲ. ಸೊ ಯಾವುದೇ ರೀತಿ ನೀವು ಕ್ಯಾಲ್ಕುಲೇಟರ್ ಇಲ್ಲ, ಮೊಬೈಲ್ ಫೋನ್ ಇಲ್ಲ, ವೈಟ್ನರ್ ಇಲ್ಲ. ಸೊ OMR ಶೀಟ್ ಮೇಲೆ ನೀವು ತಪ್ಪು ಮಾಡಿದೀನಿ ಅಂತ ಹೇಳ್ಕೊಂಡ್ಬಿಟ್ಟು ವೈಟ್ನರ್ ಹಾಕ್ಬಿಟ್ಟು ಮತ್ತೆ ಸರಿ ಮಾಡೋಕ್ಕೆ ನಿಮ್ಗೆ ಆಪ್ಷನ್ಸ್ ಇರೋದಿಲ್ಲ. ಸೊ ಯು ಶುಡ್ ನಾಟ್ ಕ್ಯಾರಿ ದಿಸ್ ವೈಟ್ನರ್ ಆಲ್ಸೋ ಆಸ್ ವೆಲ್ ಆಸ್ ಕ್ಯಾಲ್ಕುಲೇಟರ್, ಫೋನ್, ಯಾರ್ ಇವನ್ ಎನಿ ಚೀಟ್ಸ್ ಅಂಡ್ ಪೇಪರ್, ಯಾವುದೇ ರೀತಿ ಏನನ್ನು ಕೂಡ ನೀವು ಕ್ಯಾರಿ ಮಾಡಂಗಿಲ್ಲ. ಓನ್ಲಿ 3 things. ಸೊ ಅಂಡ್ ಅಡಿಷನ್ ಟು ದಟ್ ಒನ್ ಮೋರ್ ಥಿಂಗ್ ಇಸ್ ಇವನ್ ದ ವಾಚ್ ಆಲ್ಸೋ ನಾಟ್ ಅಲೌಡ್. ಸೊ ನೀವು ಇಲ್ಲಿ ವಾಚ್ ಕೂಡ ನಿಮ್ಗೆ ಇರೋಲ್ಲ. ನಿಮ್ಗೆ ಏನ್ ಟೈಮ್ ಟೇಬಲ್ ಇದೆ, ನಿಮ್ಗೆ ಬೆಲ್ಸ್ ಇರುತ್ತೆ. ಆ ಬೆಲ್ನ ಪ್ರಕಾರವಾಗಿ ನೀವು ನಿಮ್ಮ ಮೈಂಡ್ ಸೆಟ್ ಥಿಂಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗ್ ಅಟ್ 9:40 AM ಅಲ್ಲಿ ನಿಮಗೆ ಫಸ್ಟ್ ಬೆಲ್ ಆಗುತ್ತೆ. ಆ ಫಸ್ಟ್ ಬೆಲ್ ಆದ ತಕ್ಷಣ ಎಂಟ್ರಿ ಕೊಡ್ತೀರಾ. ನೆಕ್ಸ್ಟ್ 10 o'clock ನಿಮಗೆ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ನೀವು. 10 o'clock ಇಂದ ಟಿಲ್ 1 o'clock ಅಲ್ಲಿ ಬಿಟ್ವೀನ್ ದಟ್ ದೇರ್ ವಿಲ್ ಬಿ ಎ ಬೆಲ್ ಇರುತ್ತೆ. ಆ ಬೆಲ್ಲನ್ನು ನೀವು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟೇನೆ ನೀವು ಎಕ್ಸಾಮಿನೇಷನ್ ಅಲ್ಲಿ ನಿಮ್ಮ ಕಂಟಿನ್ಯೂ ಮಾಡಬೇಕಾಗುತ್ತೆ, ಎಕ್ಸಾಮ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ರಿಸ್ಟ್ ವಾಚ್ ನಿಮಗೆ ಅಲೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಅಟ್ ದ ಸೇಮ್ ಟೈಮ್ ಟೈಮಿಂಗ್ಸ್, ಎಕ್ಸಾಮಿನೇಷನ್ ಟೈಮಿಂಗ್ಸ್. ಸೊ ಎಕ್ಸಾಮಿನೇಷನ್ ಟೈಮಿಂಗ್ಸ್ ಅಂತ ತಗೊಂಡಾಗ 9:40 ನೀವು ಎಂಟ್ರಿ ಆಗ್ಬೋದು. ಬಟ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋಂಥದ್ದು 10 to 1 o'clock. 9:40 ನೀವು ಎಂಟ್ರಿ ಆಗಿಬಿಟ್ಟು ಸೊ ಸಮ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಲಿಂಗ್ಸ್ ಇರುತ್ತೆ, ಲೈಕ್ ಯುವರ್ ಅಡ್ಮಿಷನ್ ನಂಬರ್ ಆಗಿರ್ಬೋದು, ಹಾಲ್ ಟಿಕೆಟ್ ನಂಬರ್ ಆಗಿರ್ಬೋದು, ಅಂಡ್ ಯುವರ್ ನೇಮ್, ಪ್ರತಿಯೊಂದು ಕೂಡ ನೀವು OMR ಶೀಟ್ ಅಲ್ಲಿ ಪರ್ಫೆಕ್ಟ್ ಆಗಿ ಫಿಲ್ ಮಾಡಬೇಕಾಗುತ್ತೆ. ಅದಕ್ಕೆ ನಿಮಗೆ 20 minutes ಟೈಮ್ ಇರುತ್ತೆ. ಡೋಂಟ್ ಟೇಕ್ ಸ್ಟ್ರೆಸ್. ಬಿಫೋರ್ 9:40 ಓನ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಗೆ ನೀವು ಎಂಟ್ರಿ ಕೊಟ್ಟಿರಬೇಕಾಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅಟ್ ಲೀಸ್ಟ್ ಬಿಕಾಸ್ ಆಫ್ ಟ್ರಾಫಿಕ್ ಅಂಡ್ ಅಲ್ಲಿ ನಿಮಗೆ ಇಶ್ಯೂಸ್ ಆಗ್ಬೋದು. ಸೊ ದ ರೀಸನ್ 9:40 ಇದ್ರೂ ಕೂಡ ಟ್ರೈ ಟು ಬಿ
ಬಿ ದೇರ್ ಇನ್ ಅಟ್ 8:30 ಆರ್ 8:45 ಆರ್ 9 o'clock. ಬಿಫೋರ್ 9 o'clock ನಿಮ್ಮ ಎಕ್ಸಾಮಿನೇಷನ್ ಹಾಲ್ ನಿಮ್ಮ ಯಾವ ಒಂದು ಸೆಂಟರ್ ಇದೆ ಆ ಸೆಂಟರ್ ಪ್ಲೇಸಿಗೆ ರೀಚ್ ಆಗೋಕ್ಕೆ ಥಿಂಕ್ ಮಾಡ್ಕೊಂಡಿರಿ ಆ್ಯಂಡ್ ಆ ಥರ ನೀವು ಪ್ಲಾನ್ ಮಾಡಿಬಿಟ್ಟು ರೀಚ್ ಆಗಬೇಕಾಗುತ್ತೆ. ಆ್ಯಂಡ್ ಅಡಿಷನ್ ಟು ದಟ್, ಸೊ ಎಕ್ಸಾಮ್ ಆಫ್ಟರ್ ದ ಎಕ್ಸಾಮ್ ಕಂಪ್ಲೀಷನ್ ಆದಮೇಲೆ ಏನು ಮಾಡಬೇಕು, ಜಸ್ಟ್ ವೆರಿ ಇಂಪಾರ್ಟೆಂಟ್ ದಟ್ ದಿಸ್ ಹಾಲ್ ಟಿಕೆಟ್, ಏನು ಹಾಲ್ ಟಿಕೆಟ್ ಇರುತ್ತಲ್ಲ ಇಲ್ಲಿ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇನ್ವಿಜಿಲೇಟರ್ ಸಿಗ್ನೇಚರ್. ಸೊ ಇನ್ವಿಜಿಲೇಟರ್ ಒಂದು ಸಿಗ್ನೇಚರ್ ಹಾಕಿರ್ತಾರೆ, ಆ ಸಿಗ್ನೇಚರ್ ಮಾಡಿ ಹಾಲ್ ಟಿಕೆಟ್ ಏನಿರುತ್ತಲ್ಲ ಇದನ್ನ ನೀವು ರಿಟರ್ನ್ ಕ್ಯಾರಿ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ಸ್ ಅಂಡ್ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಡ್ಯೂರೇಷನ್ಸ್ ಅಲ್ಲಿ ಅವರು ಇದನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಇನ್ವಿಜಿಲೇಟರ್ ಸಿಗ್ನೇಚರ್ ಮಾಡಿರುವಂಥದ್ದು ನಿಮ್ಮ ಹತ್ರನೇ ನೀವು ಏನೋ ಇಟ್ಕೊಂಡಿರ್ಬೇಕಾಗುತ್ತೆ ವಿತೌಟ್ ಮಿಸ್. ಇದನ್ನೆಲ್ಲೂ ಕಳ್ಕೊಳ್ಬಾರ್ದು. ಆಫ್ಟರ್ ದ ಎಕ್ಸಾಮಿನೇಷನ್ ಕ್ಯಾರಿ ದಿಸ್ ಒನ್. ಅಡಿಷನ್ ಟು ದ್ಯಾಟ್ ಯುವರ್ ಕಾರ್ಬನ್ ಕಾಪಿ ಆಫ್ OMR ಆಲ್ಸೋ, ಏನು ನಿಮಗೆ ಬಾಟಮ್ ಅಲ್ಲಿ ನಿಮಗೆ ಕಾರ್ಬನ್ ಕಾಪಿ ಇರುತ್ತೆ ಅದನ್ನು ಕೂಡ ಕ್ಯಾರಿ ಮಾಡಿ ರಿಟರ್ನ್ ತಗೊಂಡು ಬಂದ್ಬಿಟ್ಟು ನೀವು ಅದನ್ನ ಪ್ರಿಸರ್ವ್ ಆಗಿ ಇಟ್ಕೊಂಡಿರ್ಬೇಕಾಗುತ್ತೆ. ದಿಸ್ ವಾಟ್ ವೆರಿ ಇಂಪಾರ್ಟೆಂಟ್, ಅಡ್ಮಿಷನ್ ಟಿಕೆಟ್ ಆಸ್ ವೆಲ್ ಆಸ್ ಕಾರ್ಬನ್ ಕಾಪಿ ಆಫ್ OMR ಶೀಟ್. ಸೊ ಇವೆರಡನ್ನೂ ಕೂಡ ನೀವು ಆಫ್ಟರ್ ದ ಎಕ್ಸಾಮಿನೇಷನ್ ನೀವು ತಗೊಂಡು ಬರಬೇಕಾಗತ್ತೆ. ಆ್ಯಂಡ್ ಹಾಗಾದ್ರೆ ಸೊ ಒಂದು OMR ಶೀಟ್ನ ಫಿಲ್ ಮಾಡೋದು ಹೇಗೆ? ಸೊ ಫಸ್ಟ್ ಬೇಸಿಕಲಿ ಮೇ ಬಿ ನಿಮಗೆ ಅಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇರುತ್ತೆ, ನಿಮ್ಮ ನೇಮ್ ಆಫ್ ದ ಕ್ಯಾಂಡಿಡೇಟ್ ನಿಮ್ಮ ಅಪ್ಲಿಕೇಶನ್ಸ್ ಏನಿದೆ ಕರೆಕ್ಟಾಗಿ ಅದನ್ನು ಫಿಲ್ ಮಾಡಿರಿ. ಆ್ಯಂಡ್ ಅಡ್ಮಿಷನ್ ಟಿಕೆಟ್ ನಂಬರು, ಗ್ರೂಪ್ ಕೋಡ್ ಆರ್ ಇಟ್ ಮೇ ಬಿ ಎ ಕ್ವಶನ್ ಪೇಪರ್ ಕೋಡ್. ಆ್ಯಂಡ್ ಇದನ್ನು ನೀವು ಇಲ್ಲಿ ಏನು ನೀವು ನೇಮ್ ಮರಿತೀರೋ ಅಲ್ಲಿ ಅಡಿಷನ್ ಆಗಿ ಇಲ್ಲಿ ನಿಮಗೆ ಈ ಫುಲ್ ಪರ್ಫೆಕ್ಟ್ ಆಗಿ ಈ ಥರ ನೀವು ಇಲ್ಲೂ ಕೂಡ ಇದನ್ನು ಫಿಲ್ ಮಾಡಬೇಕಾಗುತ್ತೆ, ರೌಂಡ್ ಅಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆ್ಯಂಡ್ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಸಪೋಸ್ ಇಲ್ಲಿ ನೀವು 01867 ಅಂದರೆ ಅಲ್ಲಿ ನೀವು ಆಯಾ ನಂಬರಿಗೆ ನೀವು ಇಲ್ಲಿ ರೌಂಡ್ ಅಪ್ ಮಾಡುವಂಥದ್ದು. ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿ ನೀವು ಆನ್ಸರ್ ಮಾಡುವಾಗ ವಾಟ್ ಈಸ್ ದ ಕರೆಕ್ಟ್ ಮೆಥಡ್ ಆ್ಯಂಡ್ ವಾಟ್ ಈಸ್ ದ ರಾಂಗ್ ಮೆಥಡ್, ಜಸ್ಟ್ ವೆರಿ ಇಂಪಾರ್ಟೆಂಟ್. ಸೊ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ನಿಮಗೆ ಎಕ್ಸಾಮಿನೇಷನ್ ಹರಿಬರಿನಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ರಾಂಗ್ ಮೆಥಡ್ ಮಾಡಿರ್ತೀವಿ. ಲೈಕ್ ಟಿಕ್ ರೈಟ್ ಮಾರ್ಕ್ ಮಾಡುವಂಥದ್ದು, ಆರ್ ಇಟ್ ಮೇ ಬಿ ಅರ್ಧಂಬರ್ಧಂ ಸ್ಕ್ರಾಚ್ ಮಾಡುವಂಥದ್ದು, ರೌಂಡನ್ನು ಫುಲ್ ರೌಂಡ್ ಅಪ್ ಮಾಡೋದಿಲ್ಲ, ಅರ್ಧ ಮಾತ್ರ ರೌಂಡ್ ಅಪ್ ಮಾಡಿರ್ತಾರೆ, ಅದು ಕೂಡ ನಿಮ್ದು ರಾಂಗ್ ಮೆಥಡ್ ಆಗುತ್ತೆ. ಆ್ಯಂಡ್ ಆಸ್ ಎಸ್ ನೋಡಿಲಿ ಜಸ್ಟ್ ಐ ಕ್ಯಾನ್ ಅಬ್ಸರ್ವ್ ಹಿಯರ್ ಆರ್ ಎಸ್ ಅನದರ್ ಮೆಥಡ್ ಈಸ್ ಒಂದ್ಸತಿ ನೀವು ಯಾವುದೋ ಒಂದು ಸಪೋಸ್ ಬಿ ಈಸ್ ಅರ್ ರೈಟ್ ಆಪ್ಷನ್ ಬಟ್ ಇನ್ಸ್ಟೆಡ್ ಆಫ್ ಬಿ ನೀವು ಮೇ ಬಿ ಸಿಗೆ ಹಾಕ್ಬಿಡ್ತೀರ, ರಾಂಗ್ ಅಂತ ಹೇಳ್ಕೊಬಿಟ್ಟು ಮತ್ತೆ ನೀವು ಬಿಗೆ ಹಾಕಿರೋ ಕೂಡ ಇವನ್ ದಟ್ ಇಸ್ ಆಲ್ಸೋ ಟೋಟಲಿ ರಾಂಗ್. ಸೊ ಒಂದು ಕ್ವಶನ್ಗೆ ನೀವು ಏನು ಆಪ್ಷನ್ಸ್ ಇರುತ್ತಲ್ಲ ಅಲ್ಲಿ ಯಾವುದಾದ್ರೂ ABCD ವಿಚ್ ಇಸ್ ಅ ಕರೆಕ್ಟ್ ಆಪ್ಷನ್ ಆ ಒಂದನ್ನು ಮಾತ್ರ ನೀವು ರೌಂಡ್ ಅಪ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಕರೆಕ್ಟ್ ಮೆಥಡ್ ನೀವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ದಿಸ್ ಇಸ್ ಅ ಕರೆಕ್ಟ್ ಮೆಥಡ್, ದಿಸ್ ಇಸ್ ವಾಟ್ ಯುವರ್ ರಾಂಗ್ ಮೆಥಡ್. ಸೊ ಡೋಂಟ್ ಡೂ ದಟ್ ಥಿಂಗ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿ ಈ ವಿಡಿಯೋ ಮುಖಾಂತರ ನಿಮಗೆ ಏನು ತಿಳ್ಸಕ್ ಬಂದಿನಲ್ಲ ದಟ್ ಈಸ್ ಯುವರ್ ಸ್ಟ್ರಾಟಜಿ ಟು ಅಟೆಂಡ್ MCQs ಕ್ವಶನ್. ಸೊ ನೀವು ಅಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ಕೆಲವೊಂದು ಎಕ್ಸಾಮಿನೇಷನ್ ಬರೀತಿರುವಾಗ ಕ್ವಶನ್ಸ್ನ ರೀಡ್ ಮಾಡ್ತಿರುವಾಗ ಯಾವೆಲ್ಲ ನೀವು ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ ಸರಿ ಆನ್ಸರ್ನ ತಗೊಳ್ಬಹುದು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಫಸ್ಟ್ ಡಿಯರ್ ಸ್ಟೂಡೆಂಟ್ಸ್ ವಿತ್ ಕೇರ್ಫುಲ್ ಆಗಿ ಪ್ರತಿಯೊಂದು ಏನು ಕ್ವಶನ್ಸ್ ಇದೆಯಲ್ಲ ಅದನ್ನು ಓದಬೇಕಾಗತ್ತೆ. ಸಪೋಸ್ ನೀವೇನಾದ್ರು ಒಂದು ಕ್ವಶನ್ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಕ್ವಶನ್ನ ಕೇರ್ಫುಲ್ ಆಗಿ ಥಿಂಕ್ ಮಾಡ್ರಿ. ಇಫ್ ಪಾಸಿಬಲ್ ಟ್ರೈ ಟು ರೀಡ್ ಒನ್ಸ್ ಅಗೇನ್ ಬಿಫೋರ್ ಆಪ್ಟಿಂಗ್ ಎ ರೈಟ್ ಆಪ್ಷನ್. ಓಕೆ, ಬಿಫೋರ್ ನೀವು ರೈಟ್ ಆಪ್ಷನ್ ಹೋಗ್ಬೇಕನ್ನೇ ಮುಂಚೆ. ಆ್ಯಂಡ್ ರೀಡ್ ದ ಕ್ವಶನ್ಸ್ ಕೇರ್ಫುಲಿ ಆ್ಯಂಡ್ ಥಿಂಕ್ ಅಬೌಟ್ ದ ಕಾನ್ಸೆಪ್ಟ್ ಯು ಸ್ಟಡಿಡ್. ಕ್ವಶನ್ ಓದಿದ ತಕ್ಷಣ ನೀವು ಯಾವ ಕಾನ್ಸೆಪ್ಟ್ ಓದಿರ್ತಾರ ಆಲ್ರೆಡಿ ಆ ಕಾನ್ಸೆಪ್ಟ್ ಮೇಲೆ ನಿಮ್ಮ ಮೈಂಡ್ ಫೋಕಸ್ ಮಾಡಬೇಕಾಗತ್ತೆ. ದೆನ್ ಆಫ್ಟರ್ ದಟ್ ಐ ಹೋಪ್ ದಟ್ ಫ್ಯೂ ಕ್ವಶನ್ಸ್ ನೀವು ಡೈರೆಕ್ಟ್ ಕಾನ್ಸೆಪ್ಟ್ ಥಿಂಕ್ ಮಾಡಿದ ತಕ್ಷಣ ಯು ಕ್ಯಾನ್ ಗೆಟ್ ಎ ಆನ್ಸರ್. If it is fine, if you are confident with your answer, then choose option ಡೈರೆಕ್ಟ್ ಆಗಿ ನೀವು ABCD ನಲ್ಲಿ ಇದೇ ಆನ್ಸರ್ ಅಂತ ನೀವು ಹೇಳ್ಬೋದು. ಇಫ್ ಯು ಹ್ಯಾವ್ ಎನಿ ಡೌಟ್ ಆ ಒಂದು ಕ್ವಶನ್ ಮೇಲೆ ಸಮ್ ಡೌಟ್ ಇದೆ ಅಂತ ಹೇಳಿದ್ರೆ ದೆನ್ ಲುಕ್ ಓವರ್ ದ ಈಚ್ ಆಫ್ ದ ಪಾಸಿಬಲ್ ಆನ್ಸರ್ಸ್. ಅಲ್ಲಿ ನಿಮಗೆ 4 ಆಪ್ಷನ್ಸ್ ಇರುತ್ತೆ. ಆ 4 ಆಪ್ಷನ್ಸ್ ಅಲ್ಲಿ ಯಾವುದು ಪಾಸಿಬಿಲಿಟೀಸ್ ಇದೆ ಅದ್ರ ಬಗ್ಗೆ ಥಿಂಕ್ ಮಾಡಬೇಕಾಗುತ್ತೆ. ದಟ್ ಈಸ್ ಅ ಸೆಕೆಂಡ್ ಟೈಪ್. ಡೌಟ್ ಇದ್ದಾಗ ಏನೋ ಪಾಸಿಬಿಲಿಟೀಸ್ ಬಗ್ಗೆ ಥಿಂಕ್ ಮಾಡ್ರಿ. ಅಂಡ್ ಒನ್ ಮೋರ್ ಥಿಂಗ್ ಈಸ್ ಅಲ್ಲೂ ಕೂಡ ನಿಮ್ಗೆ ಡೌಟ್ ಬಂದ್ಬಿಡುತ್ತೆ. 4 ಆಪ್ಷನ್ಸ್ ಅಲ್ಲಿ ABCD ವಿಚ್ ಇಸ್ ದ ರೈಟ್ ಆಪ್ಷನ್ ಅಂತ ಡೌಟ್ ಬಂದಾಗ ಏನ್ ಮಾಡಬೇಕು ನೀವು ನೆಕ್ಸ್ಟ್ ಯಾವ್ದು ಅದರಲ್ಲಿ ರಾಂಗ್ ಮೆಥಡ್ ರಾಂಗ್ ಆಪ್ಷನ್ ಯಾವುದು ದಟ್ ಯು ಹ್ಯಾವ್ ಟು omit. ಸೊ ಅದನ್ನ ನೀವು ಅಲ್ಲಿ ರಿಮೂವ್ ಮಾಡಬೇಕಾಗುತ್ತೆ, ಐ ಮೀನ್ ಎಲಿಮಿನೇಟ್ ಮಾಡಬೇಕಾಗುತ್ತೆ. ಇಫ್ ಯು ಆರ್ ಎಲಿಮಿನೇಟಿಂಗ್ ದ ರಾಂಗ್ ಆಪ್ಷನ್ ದೆನ್ ಫೈನಲಿ ಯು ಕ್ಯಾನ್ ಗೆಟ್ ಎ ರೈಟ್ ಆಪ್ಷನ್. ರೈಟ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡಬಹುದು. ಸಪೋಸ್ 4 ಆಪ್ಷನ್ಸ್ ಅಲ್ಲಿ ಫಸ್ಟ್ ಈಸ್ ರಾಂಗ್, ಸೆಕೆಂಡ್ ಈಸ್ ರಾಂಗ್, ಬಟ್ ಯು ಹ್ಯಾವ್ ಎ ಡೌಟ್ ಇನ್ ಬಿಟ್ವೀನ್ C and D. ಸಪೋಸ್ ಇವೆರಡರಲ್ಲಿ ಯಾವ್ದು ಅಂತ ನಿಮ್ಗೆ ಫುಲ್ ಡೌಟ್ ಇದೆ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಚೂಸ್ ಎನಿ ಒನ್ ಆಫ್ ಬಿಕಾಸ್ 50% is the probability of getting a right answer. ಸೊ ದ ರೀಸನ್ ನೀವು ಅದನ್ನ ಆ ತರ ಒಂದು ಮೆಥಡ್ ಅಲ್ಲಿ ಹೋಗ್ಬೋದು. ಸೊ ದಟ್ ಇಸ್ ಅನದರ್ ಬೆಸ್ಟ್ ವೇ ಇಸ್ ಎಲಿಮಿನೇಟಿಂಗ್ ದ ರಾಂಗ್ ಆಪ್ಷನ್. ಅಂಡ್ ಅಲ್ಲೂ ಕೂಡ ನಿಮ್ಗೆ ಗೊತ್ತಾಗ್ತಿಲ್ಲ ನನಗೆ ಸ್ವಲ್ಪ ಡೌಟ್ ಇದೆ ಅಂತ ಹೇಳಿದ್ರೆ ಇಫ್ ಆಲ್ ದ ಅಬೋವ್ಸ್ ಆರ್ ಇನ್ ದ ಆಪ್ಷನ್. ಸೊ ಕೆಲವೊಂದು ಕ್ವಶನ್ಸ್ ಇರುತ್ತೆ ಆಲ್ ಆಫ್ ದಿ ಅಬೋವ್
ಆ ಕ್ವಶನ್ಸ್ ಎಷ್ಟು ಸತಿ ನೀವು ರೀಡ್ ಮಾಡಿದ್ರು ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಇರುತ್ತೆ. ಇಫ್ ಇಟ್ ಇಸ್ ಇನ್ ಆಪ್ಷನ್ಸ್ ಅಲ್ಲಿ ಆಲ್ ಆಫ್ ದಿ ಅಬೋ ಇತ್ತು ಅಂತ ಹೇಳಿದ್ರೆ, ನೀವು 100% ಆಗಿ ಕ್ವಶನ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ, ಪ್ಲೀಸ್ ಚೂಸ್ ಆಲ್ ಆಫ್ ದಿ ಅಬೋ ಇಸ್ ಅ ರೈಟ್ ಆಪ್ಷನ್ಸ್. ಅಲ್ಲಿ ನಿಮ್ಗೆ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಲೈಕ್ ಸಮ್ ಕ್ವಶನ್ಸ್ ನೀವು ಅಬ್ಸರ್ವ್ ಮಾಡಬಹುದು, ಬೋತ್ ಎ ಅಂಡ್ ಬಿ ಆರ್ ದ ಆಪ್ಷನ್. ಹಾಗಿದ್ರೂ ಕೂಡ ನಿಮ್ಗೆ ಆ ಕ್ವಶನ್ಸ್ ಮೇಲೆ ಕಾನ್ಫಿಡೆಂಟ್ ಇಲ್ಲ ಅಂಡ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಡೌಟ್ ಇದೆ ಅಂತ ಅಂದಾಗ, ಇಫ್ ಇಟ್ ಈಸ್ ಬೋತ್ ಎ ಅಂಡ್ ಬಿ ಇಸ್ ಎನ್ ಆಪ್ಷನ್, ದೆನ್ ಯು ಕ್ಯಾನ್ ಗೋ ಟು ದಟ್ ಆಲ್ಸೋ. ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದು ಸೆಕೆಂಡ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಥಿಂಕ್ ಮಾಡ್ತಾ ಹೋದ್ರೆ. ಅಂಡ್ ನನ್ ಆಫ್ ದಿ ಅಬೋ ಆಪ್ಷನ್ ಅಂಡ್ ಸಮ್ ಆಫ್ ದ ಕೇಸಸ್ ಅಲ್ಲಿ ನನ್ ಆಫ್ ದಿ ಇಫ್ಸ್ ಆನ್ಸರ್ ಕೊಟ್ಟಿರ್ತಾನೆ. ಮೋಸ್ಟ್ ಆಫ್ ದ ಕೇಸಲ್ಲಿ ಅದು ನಿಮ್ಗೆ ರಾಂಗ್ ಆನ್ಸರ್ ಇರುತ್ತೆ. ಯಾವ ಕಾರಣಕ್ಕೂ ಕೂಡ ನನ್ ಆಫ್ ದಿ ಅಬೋ ಆರ್ ದ ರೈಟ್ ಆಪ್ಷನ್ಸ್ ಆಗಿರಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಚೂಸ್ ಮಾಡಕ್ ಹೋಗ್ಬೇಡ್ರಿ. ಇಫ್ ಇಟ್ ಈಸ್ ಎ ಆಲ್ ಆಫ್ ದಿ ಅಬೋ, ಯು ಕ್ಯಾನ್ choose that. If it is both A and B, suppose ಆ ಕ್ವಶನ್ ಬಗ್ಗೆ ಐಡಿಯಾನೇ ಇಲ್ಲ, ಗೊತ್ತೇ ಇಲ್ಲ ಅಂತಂದ್ರೆ, then you can choose. and none of the ಬಗ್ಗೆ ಯಾವ ಕಾರಣಕ್ಕೂ ಕೂಡ ಹೋಗ್ಬೇಡ್ರಿ. and very important ಆಗಿ one more thing is time management. ಸೊ ನಿಮ್ಮ ಟೈಮಿಂಗ್ಸ್ ಏನಿದೆ, 3 hours ಏನು ಸ್ಲಾಟ್ ಏನಿದೆ, ಆ 3 hours ಸ್ಲಾಟ್ ನ ಕೂಡ ನಿಮ್ಮ ಟೈಮ್ ಟೇಬಲ್ ಮೈಂಡ್ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂಡ್ ಅಟೆಂಡ್ ಮಾಡುವಾಗ ಸಪೋಸ್ ಹಿಯರ್ ಇನ್ ದ ಕೇಸ್ ಇಸ್ ಮ್ಯಾಥಮೆಟಿಕ್ಸ್ ಆಸ್ ವೆಲ್ ಆಸ್ ಸೈನ್ಸ್. ಮ್ಯಾಥ್ಸ್ ಅಲ್ಲಿ ನಿಮಗೆ 50 ಕ್ವಶನ್ಸ್ ಇದೆ, ಸೈನ್ಸ್ ಅಲ್ಲಿ 50 ಕ್ವಶನ್ಸ್ ಇದೆ. ಹಾಗಾದ್ರೆ ಯಾವುದು ನೀವು ಕಾನ್ಫಿಡೆಂಟ್ ಇದ್ದೀರಾ, ಮ್ಯಾಥ್ಸ್ ಕಾನ್ಫಿಡೆಂಟ್ ಇದ್ದೀರಾ, ಜಸ್ಟ್ ಯು ಪ್ರೊಸೀಡ್ ದ ಮ್ಯಾಥಮೆಟಿಕ್ಸ್ ಕ್ವಶನ್ ಫಸ್ಟ್ ಓನ್ಲಿ. ನೆಕ್ಸ್ಟ್ ನೀವು ಸೈನ್ಸ್ ಹೋಗ್ರಿ. ಇಲ್ಲ ಸೈನ್ಸ್ ಅಲ್ಲಿ ಕಾನ್ಫಿಡೆಂಟ್ ಇದ್ದೀರಾ, ಫಸ್ಟ್ ನೀವು ಸೈನ್ಸ್ ನ ಕ್ಯಾರಿ ಮಾಡ್ರಿ, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಬಂದ್ರಿ. ಬಟ್ ಮ್ಯಾಥಮೆಟಿಕ್ಸ್ ಏನ್ ಕ್ವಶನ್ಸ್ ಇದಾವಲ್ಲ, ಅದು ನಿಮ್ಮ ಟೈಮ್ ನ ಕಿಲ್ ಮಾಡುತ್ತೆ. ಫೋಕಸ್ ಮಾಡ್ಕೊಳ್ರಿ, ಟೈಮ್ ಬಗ್ಗೆ ಥಿಂಕ್ ಮಾಡ್ತಾರೆ ನೀವು. ಅಂಡ್ ಬೆಲ್ಗಳನ್ನ ಅಬ್ಸರ್ವ್ ಮಾಡ್ತಾ ಇರಿ. ಬೆಲ್ ಏನು ಹೊಡಿತಾರೆ ಇದ್ರಲ್ಲ, ಎಷ್ಟು ಟೈಮ್ ಆಗಿದೆ ಅಂತ ಅನ್ಕೊಂಡ್ಬಿಟ್ಟೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟೆ ನಿಮ್ಮ ಕ್ವಶನ್ ನ ಕ್ಯಾರಿ ಮಾಡಬೇಕಾಗತ್ತೆ, ನೀವು ಸಾಲ್ವ್ ಅನ್ನು ಹುಡುಕ್ತಾ ಹೋಗ್ಬೇಕಾಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದಟ್ ಈಸ್ ಸೆಲ್ಫ್ ಕಾನ್ಫಿಡೆನ್ಸ್, ಡಿಯರ್ ಸ್ಟೂಡೆಂಟ್ಸ್. ಅಂಡ್ ಡಿಯರ್ ಸ್ಟೂಡೆಂಟ್ಸ್, ಐ ನೋ ನಥಿಂಗ್ ಕ್ಯಾನ್ ಮೇಕ್ ಯು ಡೌನ್ and nothing can damage your confidence. Believe in yourself. ಸೊ ನೀವೇನಾದ್ರು ನಿಮ್ಮ ಮೇಲೆ ನೀವು ಬಿಲೀವ್ನೆಸ್ ಇಟ್ಕೊಂಡಿದ್ದೀರಾ ಅಂತ ಅಂದ್ರೆ, ಸೊ ಯಾರು ಕೂಡ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ಯು ಕ್ಯಾನ್ ಗೆಟ್ ಎ ಗುಡ್ ಸ್ಕೋರ್. ಸೊ ಇದಿಷ್ಟು ಪಾಯಿಂಟ್ ಅನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಸ್ಟಡಿ ಮಾಡಿ. ಅಂಡ್ ಅವರ್ ತ್ರಿಬಲ್-ಟಿ ಅಕಾಡೆಮಿ ಅಂಡ್ ತ್ರಿಬಲ್-ಟಿ ಪಬ್ಲಿಕೇಶನ್ಸ್ ವಿ ವಿಶಸ್ ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಡಿಪ್ಲೊಮಾ CET examinations.